ಚಳ್ಳಕೆರೆ ಕ್ಷೇತ್ರವನ್ನ ಸ್ವತಂತ್ರ ಬಂದಾಗಿಂದ ಕೂಡ ಏನು ಹಿಂದುಳಿದ ತಾಲೂಕು ಜಿಲ್ಲೆಯಲ್ಲಿ ಅಣೆಪಟ್ಟಿ ಕಟ್ಟಿಕೊಂಡಿರ್ತಕ್ಕಂಥ ಈ ತಾಲೂಕಿನ ಏನು ಆಧುನಿಕ ಭಗೀರಥರಾಗಿ ಈ ಕ್ಷೇತ್ರಕ್ಕೆ ಹಲವಾರು ನೀರಾವರಿ ಯೋಜನೆಗಳನ್ನ ಮತ್ತು ಈ ಕ್ಷೇತ್ರ ಎಂದೂ ಕಾಣದಂತಹ ಒಂದು ಅಭಿವೃದ್ಧಿ ಪಡಿಸಿದಂತಹ ರಘುಮೂರ್ತಿರವರಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಸ್ವಾಭಿಮಾನದ ಸಂಕೇತ. ಕಾರಣ ಏನಪ್ಪಾ ಅಂದ್ರೆ ಇವರು 3 ಬಾರಿ ಶಾಸಕರಾದರೂ ಕೂಡ ಸರಳ ಸಜ್ಜನಿಕೆ, ಪ್ರತಿಯೊಬ್ಬ ಕಟ್ಟ ಕಡೆಯ ಒಬ್ಬ ಈ ಕ್ಷೇತ್ರದ ನಾಗರಿಕರು ಕೂಡ ಬಹಳ ಸಂತೋಷದಿಂದ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿರ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಇವ್ರ ಮೂಲಕ ಒಂದು ಹೆಮ್ಮೆ ಇದೆ ಇವತ್ತು. ಯಾಕಂದ್ರೆ ಇವರು ಕ್ಷೇತ್ರಕ್ಕೆ ಬಂದ್ಮೇಲೆ ನಮ್ಮೆಲ್ಲ ಕಾರ್ಯಕರ್ತರು ಇಂತಹ ಶಾಸನ ಪಡ್ಕೊಂಡಿರ್ತಕ್ಕಂಥ ನಾವೇ ಭಾಗ್ಯವಂತರಂತ ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟದ ಸ್ಥಾನ ಪಡೆದಿರತಕ್ಕಂಥ ಟಿ. ರಘುಮೂರ್ತಿ ಸಾಹೇಬರು 3 ಬಾರಿ ಚಳ್ಳಕೆರೆ ಕ್ಷೇತ್ರದ ಶಾಸಕರಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸಿಕ್ಕಂತ ಜಯವಾಗಿದ್ದು, ಚಳ್ಳಕೆರೆಯ ಮತದಾರರಿಗೆ ಸಿಕ್ಕಂತ ಜಯವಾಗಿದ್ದು, ಅವರು ಈ ಒಂದು ಖಾತೆಯನ್ನು ವಹಿಸಿಕೊಂಡು ಉತ್ತಮವಾದ ಕಾರ್ಯವನ್ನು ಮಾಡಬೇಕಾಗಿ ನಾವು ಅವರಿಗೆ ಶುಭ ಕೋರ್ತಾ ಇದ್ದೇವೆ. ರಘುಮೂರ್ತಿ ಅಣ್ಣವರಿಗೆ ಸಚಿವ ಸ್ಥಾನ ಸಿಕ್ಕಿರೋದಕ್ಕೂ ಮಹಿಳೆಯರಿಗೆ ತುಂಬಾ ಖುಷಿಯಾಗಿದೆ. ಅವರು 3 ಬಾರಿ MLA ಆಗಿ ಕಾಮಗಾರಿಗಳು ಗುರುತಿಸಿ ಸರ್ಕಾರದವರು ನೀಡಿದ್ದಾರೆ. ಅವರು ಕಾಮಗಾರಿ ಕೆಲಸ ಮಾಡಿರೋದಕ್ಕೆ ಸರ್ಕಾರದವರು ಅವ್ರನ್ನ ಗುರುತಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಹಿಳೆಯರಿಗೆಲ್ಲ ಇಲ್ಲಿ ನಮ್ಮ ಕಾರ್ಯಕರ್ತರಿಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀವಿ. ಅವರು ಸಚಿವ ಸ್ಥಾನ ಸಿಕ್ಕಿರೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳಿ